ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ಈಗ ಆಲ್ರೆಡಿ ತಮ್ಮನೇಲಲ್ಲಿ ನೀವು ನೋಡಿರ್ತೀರ. ನಮ್ಮ ಪಯಣ ಹಾಸನ ಜಿಲ್ಲೆಯ ಹಾಸನಾಂಬ ಟೆಂಪಲ್ಗೆ. ಬನ್ನಿ ಹೋಗೋಣ. ಸೊ ಫೈನಲಿ ನಾವು ಈಗ ಹಾಸನಾಂಬ ಟೆಂಪಲ್ ಹತ್ರ ಬಂದಿದ್ದೀವಿ. ಎಸ್, ನಾನು ಇವಾಗ ತಾನೇ ಒಬ್ಬರನ್ನ ವಿಚಾರಿಸ್ಕೊಂಡಿದ್ದೀನಿ. ಅವ್ರು ಹೇಳಿರೋ ಪ್ರಕಾರ 2 ಪಾಸ್ ಇದೆ ಇಲ್ಲಿ, 300 ರೂಪಾಯಿಗೊಂದು, 1000 ರೂಪಾಯಿಗೊಂದು. 1000 ರೂಪಾಯಿಗೆ ತಗೊಂಡ್ರೆ 1 ಅವರಲ್ಲಿ ದರ್ಶನ ಆಗುತ್ತೆ ಅಂತ ಹೇಳಿದ್ದಾರೆ. 300 ರೂಪಾಯಿ ತಗೊಂಡ್ರೆ 4ರಿಂದ 5 ಅವರ್ ಬೇಕಂತೆ. ಸೊ 4-5 ಅವರ್ ಇಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ. ಜನ ಮಾತ್ರ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಸೊ ಬನ್ನಿ, ಫಸ್ಟು ಟಿಕೆಟ್ ಹತ್ರ ಹೋಗಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಳೋಣ. ಎಸ್, ಫೈನಲಿ ನಮಗೆ 1000 ರುಪೀಸ್ದು ಟಿಕೆಟ್ ಸಿಕ್ಕಿದೆ. ನಾವಿಲ್ಲಿ ಕೇಳಿದ ಪ್ರಕಾರ ಅವ್ರು ಏನು ಹೇಳ್ತಾ ಇದ್ದಾರೆ, ಬೆಳಿಗ್ಗೆ ಯಾರು ಟಿಕೆಟ್ ತೊಗೊಂಡಿಲ್ಲ, ಮಾರ್ನಿಂಗ್ 8ಗೆ ಬಂದು ಈವ್ನಿಂಗ್ ಸಾಯಂಕಾಲ 6 ಗಂಟೆ ಆದ್ರೂ ದರ್ಶನ ಸಿಕ್ಕಿಲ್ವಂತೆ. 300 ರುಪೀಸ್ ಏನಿದೆ ಅದು ನಿಮಗೆ 5 ಅವರ್ಸು ಮಿನಿಮಮ್ ಬೇಕು ಅಂತ. ಸೊ ನಾವು 1000 ರುಪೀಸ್ ತೊಗೊಂಡಿರೋದ್ರಿಂದ 1 ಅವರ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ನಾವು ಆಲ್ರೆಡಿ ಬಂದಿದ್ದೀವಿ. ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರೋದೇ ದೇವರು. ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಡಿಸ್ಪ್ಲೇ ಮೇಲೆ ಇಟ್ಟು ದೇವ್ರನ್ನ ದರ್ಶನ ಕೊಡಿಸ್ತಾ ಇದ್ದಾರೆ. ಸೊ ಇದು ಒಂದು ಒಳ್ಳೆ ಥಿಂಗ್ ಅಂತ ಹೇಳ್ಬೋದು ಈ ಸರಿ ಹಾಸನಾಂಬ ದರ್ಶನದಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ ಈ ದೇವಸ್ಥಾನದ ವಿಶೇಷ ಏನು ಅಂತಂತಂದರೆ, ಲಾಸ್ಟ್ ಇಯರ್ ದೇವಸ್ಥಾನ ಗರ್ಭಗುಡಿ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ದೀಪ ಹಚ್ಚಿದ್ದಾರೆ, ಪ್ರಸಾದನ ದೇವ್ರ ಮುಂದೆ ಇಟ್ಟಿದ್ದಾರೆ, ಹೂ ಹಾಕಿದ್ದಾರೆ. ಸೊ ಈ ವರ್ಷ ದೇವಸ್ಥಾನ ಓಪನ್ ಆದಾಗ್ಲೂ ಆ ದೀಪ ಆರಿಲ್ಲ, ಪ್ರಸಾದ ಕೆಟ್ಟಿಲ್ಲ, ಹೂ ಬಾಡಿಲ್ಲ. ಸೊ ಇದನ್ನು ನೋಡಬೇಕು ಅಂತಲೇ, ಈ ಪವಾಡ ನೋಡೋಕ್ಕೆ ಅಂತಲೇ ಭಕ್ತ ಜನಸಾಗರ ಇಷ್ಟು ಜನ ಬಂದಿರೋದು. ನೋಡಿ, ಇಲ್ಲಿ ನನಗೆ ಕೆಲವೊಂದು ಬೇಜಾರಾಗಿದ್ದು ಸಂಗತಿ ಏನಪ್ಪ ಅಂತಂತಂದರೆ, ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ, ನೀವು ಈ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು, ಗರ್ಭಗುಡಿ ಒಳಗಡೆ ಕರ್ಕೊಂಡೋಗಿ ಕ್ಲೀನಾಗಿ ಎಂಟ್ರಿ ಕೊಟ್ಟು ದೇವ್ರ ಮುಂದೆ ನಿಲ್ಲಿಸಿ ಕಳಿಸ್ಕೊಡ್ತಾರೆ. ಯಾರಿಗೆ ರೆಕಮೆಂಡೇಶನ್ ಇಲ್ಲ, ದುಡ್ಡಿಲ್ಲ, ಅವ್ರ ಕತೆ ಅಂತೂ ಇಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟವಾಗಿದೆ. ಮೇ ಬಿ ನಿಮಗೆ ನ್ಯೂಸ್ ಚಾನಲಲ್ಲೆಲ್ಲ ಈಗ ಆಲ್ರೆಡಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ನಡೀತಾ ಇದೆ ಅಂತ. ಸೊ ಇದೊಂದು ಬೇಜಾರು ಅನ್ನಿಸ್ತಾ ಇದೆ. ಸೊ ನಾವು 1000 ರೂಪಾಯಿ ಕೊಟ್ಟಿರೋದು ವರ್ತ್ ಇದೆಯಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಇಲ್ಲಿ ಅಂತೂ 5 ಲೈನ್ ಇದೆ. ಇದನ್ನು ದಾಟ್ಕೊಂಡು ಹೋಗಿ ದೇವ್ರ ಹತ್ರ ಹೋಗ್ತಾ ಗೊತ್ತಾಗುತ್ತೆ ಏನು ನಡೆಯುತ್ತೆ ಅಂತ. ಅಪ್ಡೇಟ್ ಮಾಡ್ತೀನಿ. ಹಾಗೆ ದೇವಸ್ಥಾನದ ಅಲಂಕಾರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ವ್ಯವಸ್ಥೆ ಬೆಟರ್ ಮಾಡಿದಿದ್ರೆ ನಾರ್ಮಲ್ ಜನ ಯಾರು ಕ್ಯೂವಲ್ಲಿ ಬರ್ತಾಯಿದ್ದಾರೆ ಅವ್ರಿಗೆ ಒಳ್ಳೇದಾಗ್ತಾಯಿತ್ತು. ಸೊ ಇಲ್ಲೇನಂತಂದರೆ ಆಲ್ರೆಡಿ ಇನ್ಫ್ಲೂಯೆನ್ಸ್ಡ್ ಯಾರ್ಯಾರಿದ್ದಾರೆ ಅಂಥ ಜನಕ್ಕೆ ಮಾತ್ರನೇ ಬೆನಿಫಿಟ್ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತದೆ. ಸೊ ನವಂಬರ್ 3ನೇ ತಾರೀಕು ಕ್ಲೋಸ್ ಆಗೋದ್ರಿಂದ ಎಲ್ಲರೂ ಆದಷ್ಟು ಬೇಗ ಬನ್ನಿ, ಬಂದು ದೇವ್ರನ್ನ ನೋಡಿ. ಇಲ್ಲ ಅಂತಂದರೆ ಮತ್ತೆ 1 ವರ್ಷ ಕಾಯಬೇಕಾಗತ್ತೆ. ಸೊ ಇವಾಗ ನಾವು ಗರ್ಭಗುಡಿ ಹತ್ರ ಹೋಗ್ತಾ ಇದ್ದೀವಿ. ಹೋಗಿ ಕೈ ಮುಗಿದು ಸಾಧ್ಯವಾದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡೋಣ. ಸೊ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಿಲ್ಲ. ಇನ್ನು ನವಂಬರ್ 3ನೇ ತಾರೀಕಿಗೆ ಕ್ಲೋಸ್ ಇರೋದ್ರಿಂದ ಆದಷ್ಟು ಬೇಗ ಬಂದು ದೇವ್ರ ದರ್ಶನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಒಳ್ಳೆ ಲಾಗ್ ಜೊತೆ ಬರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ. ಬಾಯ್.